ಇಲ್ಲಿ ಯಾರೋ ಸೆಲೆಬ್ರಿಟಿಗಳು ಬಂದಾರ ಅಂತ ತಿಳ್ಕೊಂಡು ಮಂದಿ ಕೂಡಿಲ್ಲ. ಇಲ್ಲಿ ಯಾರೋ ರಾಜಕಾರಣಿಗಳು ಬಂದಾರಂತ ಮಂದಿ ಕೂಡಿಲ್ಲ. ಹಾವೇರಿ ಹುಕ್ಕೇರಿ ಮಠದ ತಪಸ್ವಿಗಳಾಗಿರತಕ್ಕಂಥ ಶಿವಬಸವಜ್ಜನವರ ಕರುಣೆ ಹಾಗೂ ಶಿವಲಿಂಗಜ್ಜವರ ಕರುಣೆ ಎರಡೂ ಒಂದ ವ್ಯಕ್ತಿಯಲ್ಲಿ ಸಮ್ಮಿಲಿತ ಆಗ್ಯದ. ಅದು ನಮ್ಮ ಸದಾಶಿವ ಅಜ್ಜವ್ರ ಮೇಲೆ ಆಗ್ಯದ ಅನ್ನುವಂಥ ಕಾರಣಕ್ಕೆ ಅವರು ಜೋಳಿಗೆ ಹಿಡ್ಕೊಂಡು ಬಂದ್ರೆ ಎಷ್ಟು ಜನ ಹೊರಗೆ ಬರ್ತಾರೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಇವತ್ತಿನ ದಿವಸ ಸಪ್ತ ಸಾಗರದಿಂದ 40 ಕ್ವಿಂಟಲ್ ಬೆಲ್ಲ ತಗೊಂಡು ಬಂದಾರ. ನಮ್ಮ ನಾಡಿನೊಳಗೆ ಅಜ್ಜವ್ರು ಹುಟ್ಟಿದಂಥ ಊರಿನಿಂದ 40 ಕ್ವಿಂಟಲ್ ಬೆಲ್ಲ ತಗೊಂಡ್ಬಂದಾರ. ಅಂದ್ರೆ ಒಮ್ಮೆ ಚಪ್ಪಾಳಿ ಹೊಡೆದು ನಾವು ಹತ್ತನೇ ತಾಲೂಕಿನ ಸಪ್ತಸಾಗರದಿಂದ 40 ಕ್ವಿಂಟಲ್ ಸಕ್ಕರೆಯನ್ನು ತೆಗೆದುಕೊಂಡ್ಬಂದಾರ. ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳಿ ಅಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಣ. ಇನ್ನೊಂದು ವಿಶೇಷ ಇರಲಿ, ಇದು ಕೇಳಬೇಕು ನೀವು. ಇಲ್ಲಿ ನಮ್ಮ ಹನುಮಂತ ಅವರು ಹಾಡ್ಲಿಕ್ಕೆ ಬಂದಿದ್ದಾರೆ. ಅವರು ಇದೇ ಜಿಲ್ಲೆಯವರು. ಬಹುತೇಕ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ಅದು ಹಾವೇರಿ. ಬಹುತೇಕ ಉತ್ತರ ಕರ್ನಾಟಕದ ಒಂದು ಜವಾರಿ ಭಾಷೆಯನ್ನ ಇಡೀ ಕರ್ನಾಟಕಕ್ಕೆ ಗೊತ್ತು ಮಾಡಿರುವಂತ ಕೀರ್ತಿ ಅದು ನಮ್ಮ ಹನುಮಂತ ಲಮಾಣಿ ಅವರಿಗೆ ಸಲ್ತದ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕಾಗ್ತದ. ಅವಂತ ಹನುಮಂತ ಲಮಾಣಿ ಏನು ವಿಚಾರ ಮಾಡ್ಯಾರ ಅಂದ್ರೆ, ನಮ್ಮ ಹುಕ್ಕೇರಿ ಮಠದ ಅಜ್ಜವರು ಇಲ್ಲೊಂದು ಈಗ ನಮ್ಮ ಸರ್ ಚೀಟಿ ತೋರಿಸಿದ್ರು, ದಯಮಾಡಿ ತಂದ್ಕೊಡ್ಬೇಕು. ಈಗಿದ್ರು ಆಗಮಿಸಿರುವಂತ ಅಶೋಕ್ ಐಗಳಿ ಅವರು ಮೇಲ್ಗಡೆ ಬರಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಈಗ ಒಬ್ಬ ಸಣ್ಣ ಹುಡುಗಿ ನಮ್ಮ ಶಿಕ್ಷಕರ ಕೈಯಾಗ ಒಂದು ಚೀಟಿಯನ್ನು ಕೊಟ್ಟು ದೇಣಿಗೆ ಪತ್ರವನ್ನು ಕೊಟ್ಟಾಳ. ಬಹುಶಃ DC ಸರ್ ಮುಂದೆ, SP ಮೇಡಮ್ ಅವ್ರ ಮುಂದೆ ನಾವು ಆ ಮಾತನ್ನು ಹೇಳಬೇಕು. ಎಂಥ ಮುಗ್ಧ ಜೀವಿಗಳು ನಮ್ಮ ನಾಡಿನೊಳಗಿದಾವ ಅಂದ್ರೆ, ಪೂಜ್ಯ ಸದಾಶಿವ ಅಪ್ಪ ಅವರು ತಾವು ಹುಟ್ಟಿದ ಬಡತನದಲ್ಲಿ ಹುಟ್ಟಿದ್ದಾರೆ. ಎಷ್ಟೋ ಜನ ಬಡ ಮಕ್ಕಳಿಗೆ ಶಾಲೆಯನ್ನು ಕಲಿಸುವಂಥ ಪ್ರಯತ್ನವನ್ನು ಅವರು ನಮಗೆ ಗೊತ್ತಿಲ್ಲಾರ್ದಂಗೆ ಮಾಡ್ತಾ ಇದ್ದಾರೆ. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಬೆಳ್ಳಿ ತುಲಾಭಾರದಿಂದ ಬಂದಿರತಕ್ಕಂಥ ಹಣವನ್ನು ಅಜ್ಜವರು ನಾನು ಬಳಕೆ ಮಾಡ್ಕೊಳ್ಳೋದಲ್ಲ, ನನಗಾಗಿ ಏನೂ ಬೇಡ, ಸಮಾಜಕ್ಕಾಗಿಯೇ ಅದೆಲ್ಲ ಇರಲಿ ಅನ್ನುವಂತಹ ಒಂದು ಅಪರೂಪದ ಒಂದು ಸಂದೇಶವನ್ನು ಕೊಟ್ಟಾಗ ಆ ಹಣ ಯಾರಿಗೆ ಅಂದ್ರೆ, ಇಲ್ಲೇನು ನಮ್ಮ ಹುಡುಗರು ಚಪ್ಪಾಳಿ ಹೊಡೆಯಕತ್ತಾವ, ಇಲ್ಲೇನು ನಮ್ಮ ಹುಡುಗರು ಟವಲ್ ಬೀಸಾಕತ್ತಾರ, ಇಂಥ ಎಲ್ಲ ಬಡ ಮಕ್ಕಳಿಗಾಗಿ ಒಂದು ಉಚಿತವಾಗಿರ್ತಕ್ಕಂಥ ವಸತಿ ನಿಲಯವನ್ನು ಕಟ್ಟಬೇಕಂತ ತೀರ್ಮಾನ ತಗೊಂಡಾರಲ್ಲ, ಇದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ಹೊಡಿರಿ ಚಪ್ಪಾಳಿಯನ್ನು ಹೊಡಿಬೇಕು ತಮ್ಮ ಅಣ್ಣ, ಹೊಡಿ ಇದು ಕೊಡಿ. ಕಾರಣ ಏನು ಅಂತಂದ್ರೆ, ಇಂಥ ಇದ್ರೊಳಗೆ ಒಂದು ಸಣ್ಣ ಹುಡುಗಿ ತಲೆಯಾಗ ಏನು ಬಂದದ ಅಂದ್ರೆ, ನಮ್ಮ ಅಜ್ಜವರು ಭಾಳ ಸಣ್ಣ ಹುಡುಗಿ, ಅದು ಆಕಿನ ಹೆಸರು ಶಿರೀಷಾ ಅಥರ್ವ ಎರೆಸೀಮಿ ಅವರು. ಇಬ್ರು ಕೂಡಿ ಏನು ತಂದೆ ತಾಯಿಗಳು ಪಾಕೆಟ್ ಮನಿ ಅಂತ ಕೊಡ್ತಾರಲ್ಲ, ಹುಡುಗರಿಗೆ ಏನಾದರೂ ಬೇಕಂತ ಕೂಡಲೇ ಅವ್ರ ಕೈಯಾಗ 5 ರೂಪಾಯಿ 10 ರೂಪಾಯಿ ಕೊಡ್ತಾರಲ್ಲ. 1 ವರ್ಷದಿಂದ ಅವ್ರ ತಂದೆ ಕೊಟ್ಟಿರ್ತಕ್ಕಂಥ ಅಷ್ಟು ರೊಕ್ಕ ಕೂಡಿಸಿ ಎಷ್ಟಾಗ್ಯಾವ ಅಂದ್ರೆ 1018 ರೂಪಾಯಿ ಆಗ್ಯಾವ. ಆ 1018 ರೂಪಾಯಿ ತಗೊಂಡು ಡ್ರೆಸ್ ತಗೋಬೇಕಂತ ವಿಚಾರ ಮಾಡಿಲ್ಲ. ನಮ್ಮ ಅಜ್ಜ, ನಮ್ಮ ಹಾವೇರಿ ಅಜ್ಜ, ನಮ್ಮಂತ ಬಡ ಮಕ್ಕಳಿಗೆ ಒಂದು ಅದ್ಭುತವಾದಂಥ ವಸತಿ ನಿಲಯ ಕಟ್ಟಾಕತ್ತಾರ ಅಂದ್ರೆ, ಮೊದಲ ದೇಣಿಗೆ ನಂದೇ ಇರಲಿ ಅಂತ ತಿಳ್ಕೊಂಡು ಪಾಕೆಟ್ ಮನಿ ರೊಕ್ಕ ಕೊಟ್ಟಾರಲ್ಲ. ಇದಕ್ಕೊಂದು ಜೋರು ಕೈ ಮೇಲೆ ಎತ್ತಬೇಕು, ಕೈ ಮೇಲೆ ಚಪ್ಪಾಳಿ ತಟ್ಟಬೇಕು. ಇಂಥದ್ದಕ್ಕೊಂದು ಸಮಾಜ ಸಾಕ್ಷಿ ಆಗಬೇಕು. ಇದನ್ನು ನೋಡಿರ್ತಕ್ಕಂಥ ಹನುಮಂತು ನೋಡ್ರಿ, ಅವ್ರ ಬಗ್ಗೆ ನಾವು ಭಾಳ ಹೇಳಬೇಕು. ಇಲ್ಲಿ ವಿಶೇಷವಾಗಿ ಸಂಗೀತ ಸೇವೆಯನ್ನು ಮಾಡೋದಕ್ಕೆ ಅವರೆಲ್ಲ ಬಂದಿದ್ದಾರೆ. ಹನುಮಂತ ಲಮಾಣಿ ಅವರು ಕೂಡ ಈಗ ನಮ್ಗೆ ಹೇಳಿದರು, ಅಜ್ಜವ್ರು ಇಷ್ಟು ಮಂದಿ ತುಲಾಭಾರ ಮಾಡ್ಯಾರ್ರಿ, ಅಜ್ಜವ್ರದ್ದು ಎಲ್ಲರೂ ತಕ್ಕಡಿ ಒಳಗೆ ಕುಂದ್ರಿಸಿ ಶಿವಬಸವಜ್ಜರು ತುಲಾಭಾರ ಮಾಡ್ಯಾರ. ನಾನು ಹಾಡೋದಕ್ಕೆ ಬಂದಿರ್ಬೋದು, ಇವತ್ತು ನಮ್ಮ ಸಂಗಡಿಗರು ಕರ್ಕೊಂಡು ಬಂದಿರ್ಬೋದು, ಆದರೆ ಆ ಅಜ್ಜವರು ತುಲಾಭಾರ ಮಾಡಿದ ರೊಕ್ಕವನ್ನು ಬಡ ಮಕ್ಕಳಿಗೆ ಕೊಡ್ತಾರಂದ್ರೆ, ನಂದು ಒಂದು ತುಲಾಭಾರವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಹನುಮಂತ ಲಮಾಣಿ ಹೇಳಲ್ಲ. ಒಮ್ಮೆ ಜೋರಾಗಿ ಚಪ್ಪಾಳಿ. ಹನುಮಂತ ಲಮಾಣಿ ಮಾಡಿದ್ದಕ್ಕೆ ಚಪ್ಪಾಳಿ ಹೊಡೆದಂಗೆ ನೀವು ಮಾಡಿಬಿಟ್ಟಿದ್ರೆ ನಾಳೆ ಯಾಕೆ ನಿಂತು ಬಿಡ್ತೈತೆ. ಅದಕ್ಕೆ ಭಾಳ ಮಂದಿ ನಮಗೆ ಚೀಟಿ ಕೊಡಕತ್ತಾರೆ. ಇಲ್ಲಿ ಅಜ್ಜರ್ ನಾವು ಇನ್ನೂ ತುಲಾಭಾರ ಮಾಡ್ಬೇಕಂತ ಮಾಡಿವ್ರಿ, ಹೇಗೆ ಮಾಡೋದು ಅಂತ. ಏನೂ ತೊಂದರೆ ಇಲ್ಲ, ತುಲಾಭಾರ ಮಾಡ್ಬೋದು. ಇಲ್ಲಿ ಅಜ್ಜವರು ಶಿವಬಸವಜ್ಜವ್ರ ಮೂರ್ತಿ ಇಟ್ಟಾರ, ಅದ್ರ ತುಲಾಭಾರ ಇಲ್ಲಿ ಹಾಡುವಂಥ ಸಂದರ್ಭದಲ್ಲಿ ನಾವು ಕೊಡ್ತೀವಿ. ನಾವು ನಾಳೆ ಅಜ್ಜವ್ರು ಬೆಳ್ಳಿ ತುಲಾಭಾರ ನಡೀತದೆ. ಬೆಳ್ಳಿ ತುಲಾಭಾರಕ್ಕೆ ಭಾಳಷ್ಟು ಮಂದಿ 1 kg ಕೊಟ್ಟಾರ, 2 kg ಕೊಟ್ಟಾರ, 5 kg ಕೊಟ್ಟಾರ. ನೀವೆಲ್ಲ ಭಾಳ ಶಾಂತ ರೀತಿಯಿಂದ ಕೇಳಾಕತ್ತೀರಿ. ನಿಮಗೆ ಗೊತ್ತಿರಲಿ, ಭಾಳಷ್ಟು ಮಂದಿ ಬೆಳ್ಳಿ ಕೊಡೋರು ಬೇಕಂತ ಇನ್ನೂ ಮನಸ್ಸಿನಾಗ ಅನ್ಕೊಂಡಾರ. ಅಜ್ಜವ್ರ ಭಾಳ ಮಂದಿ kg ಕೊಟ್ಟಾರ, ಅರ್ಧ kg ಕೊಟ್ಟಾರ, 5 ಕಿಲೋ ಕೊಟ್ಟಾರ. ನಮ್ಗೆ ಕೊಡುವಂಥ ಭಾಗ್ಯ ಇಲ್ಲ, ನಾವು ಕೊಡ್ಬೇಕಂತ ಮಾಡೀವಿ. ಅಂಥವ್ರಿಗೆ ಒಂದು ತಲೆಯಾಗಿ ಇಟ್ಕೊಳ್ಬೇಕು. ನಿಮ್ಮ ಬಿಜ್ಜರಿಗೆ ಎಲ್ಲರಿಗೆ ಹೇಳ್ರಿ, 29ನೇ ತಾರೀಕಿನ ದಿವಸ 28ನೇ ತಾರೀಕಿನ ದಿವಸ ನಾವು ನಿಮ್ಮ ಹತ್ರನ ಜೋಳಿಗೆ ಬಿಡ್ತೀವಿ. ನಿಮಗೆ ಏನೂ ಕೊಡೋಕ್ಕಾಗಲಿಲ್ಲ ಅಂದರೆ ಒಂದು ಸಣ್ಣ ಬೆಳ್ಳಿ ಕಾಯಿನ್ ಆದರೂ ಸಹಿತ ನೀವು ಜೋಳಿಗೆ ಅವ್ರಿಗೆ ಹಾಕಿದರೆ 29ನೇ ತಾರೀಕಿನ ದಿವಸ ಅದೇ ಜೋಳಿಗೆಯಿಂದ ಬಂದಿರತಕ್ಕಂಥ ಭಕ್ತರ ಬೆಳ್ಳಿಯನ್ನು ನಾವು ತಕ್ಕಡಿ ಒಳಗೆ ಇಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ. ಹಾಗಾಗಿ ಯಾರಿಗೆ ಅವತ್ತಿನ ದಿವಸ ಬೆಳ್ಳಿ ಕೊಡಬೇಕಂತ ಅನ್ಕೊಂಡ್ರಿ ಮನಸ್ಸಿನಾಗ, 28ನೇ ತಾರೀಕಿನ ದಿವಸ ನಾವು ನಿಮ್ಮ ಹತ್ರನ ಜೋಳಿಗೆ ತೊಗೊಂಡ್ಬರ್ತೀವಿ.
ಬೆಳ್ಳಿ ಕಾಣಿಕೆಗಾಗಿನೇ, ಬೆಳ್ಳಿ ಕಾಯಿನ್ಗಾಗಿನೇ. ಇಲ್ರಿ ಸರ್ ಬೆಳ್ಳಿ ಕಾಯಿನ್ ತರಕ್ಕಾಗಿಲ್ಲ, ಆ ಕಾಯಿನ್ ಕಾಣಿಕೆ ಏನಾದ್ರೂ ಹಾಕ್ತೀವಿ ಅಂದ್ರೆ ನೀವು ಕೊಟ್ಟ ಭಕ್ತರ 5 kg ಕೊಟ್ಟಿರ್ತಕ್ಕಂಥ ಶ್ರೀಮಂತರಿಗಿಂತನೂ ಸಹಿತ ನೀವೇನು ಒಂದು ಕಾಯಿನ್ ಹಾಕಿ ಆ ತೂಕದಾಗ ಇಡ್ತೀರಲ್ಲ, ಅದೇ ಭಕ್ತಿ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದೊಳಗೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೇವೆ. 28ನೇ ತಾರೀಕಿಗೆ ಜೋಳಿಗೆ ನಿಮ್ಮ ಹತ್ರನೇ ಬರ್ತದೆ. ಯಾರು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಒಂದು ಬೆಳ್ಳಿ ಕಾಯಿನ್ ಅನ್ನು ಹಾಕ್ಬೇಕಂತ ಮಾಡಿರಿ, ಇಲ್ಲಾಂದ್ರೆ ಕಾಣಿಕೆ ಹಾಕ್ಬೇಕಂತ ಮಾಡಿರಿ, ಅದರೊಳಗೆ ಹಾಕುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅಂದೇ ಕೂಡ ಈ ಬೆಳ್ಳಿ ಕುರ್ಚಿ ಮೇಲೆ ಬಹಳ ಮಂದಿ ಆಸೆ. ಅಜ್ಜವ್ರಿಗೆಲ್ಲ ಕೇಳ್ತಾರ, ಅವ್ರನ್ನ ಅಲ್ಲಿ ಕುಂದಿರ್ಸ್ಬೇಕು, ಇಲ್ಲಿ ಕುಂದಿರ್ಸ್ಬೇಕು, ಬಂಗಾರದ ಇದ್ರಾಗ ಕುಂದಿರ್ಸ್ಬೇಕು, ಅವ್ರ ತಲೆ ಮೇಲೆ ಬಂಗಾರದ ಕಿರೀಟ ಇಡಬೇಕು, ಹೀಗೆಲ್ಲ ಹೇಳಿದ್ರೆ ನಮ್ಮ ಹುಕ್ಕೇರಿ ಅಜ್ಜವ್ರ ಮನಸ್ಸು ಎಂತ ದೊಡ್ಡದು ಅಂದ್ರೆ ಅವ್ರಿಗೆ ಆಗಿದಾವ ಈಗ 38. ಆದ್ರೆ ವಿಶಾಲವಾದ ಹೃದಯ ಅಂತಂದ್ರೆ ನನಗೆ ಬೆಳ್ಳಿ ಶಿವಾಸನ, ಬೆಳ್ಳಿ ಪಲ್ಲಕ್ಕಿ ಇದು ಯಾವುದು ಬೇಡ, ಹಾವೇರಿ ಭಕ್ತರ ಹೃದಯದೊಳಗೆ ಒಂದು ಸ್ಥಾನ ಕೊಟ್ಟಾರಲ್ಲ, ಇದಕ್ಕಿಂತ ದೊಡ್ಡ ಸ್ಥಾನ ಯಾವುದೂ ಇಲ್ಲ ಅನ್ನುವಂಥ ಅಪರೂಪದ ಪರಮ ಪೂಜ್ಯರು ನಮ್ಮ ಹಾವೇರಿಯ ಸದಾಶಿವ ಅಜ್ಜವರು. ಯಾವಾಗ ನೋಡಿದ್ರೆ ಹಸನ್ಮುಖಿ ಆಗಿರುವಂಥವ್ರು. ನಮ್ಮೆಲ್ಲರ ಇಚ್ಛೆ ಅದ, ಇವತ್ತು ಭಕ್ತರು ನಿಮಗಾಗಿ ಬೆಳ್ಳಿ ಶಿವಾಸನವನ್ನು ಕೊಟ್ಟಾರ. 29ನೇ ತಾರೀಕಿಗೆ ಅದ್ರ ಮೇಲೆ ನೀವು ಮುಹೂರ್ತ ಮಾಡಲೇಬೇಕು ಅನ್ನುವಂಥ ಆಗ್ರಹವನ್ನು ನೀವು ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಪೂಜ್ಯ ಗುರುಗಳಿಗೆ ವಿನಂತಿಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಹೇಳಿ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಚನ್ನಬಸ ದೇವರು ನಡೆಸಿಕೊಡ್ತಾರೆ. ದಯಮಾಡಿ ಗಲಾಟೆ ಮಾಡುವಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಹನುಮಂತವ್ರು ಅದಾರೆ. ಇನ್ನು ಪೂಜ್ಯರು 2 ಮಾತುಗಳನ್ನ ಮಾತಾಡ್ತಾರ. ಅವ್ರ ಆಶೀರ್ವಚನ ಆದಾಗಲೇ ಮಸ್ತ್ ಊಟ ಐತಿ. ಹಳ್ಳಿ ಮಂದಿಯಿಂದ ಭಾರಿ ಚಲೋ ಊಟ ತಂದಾರ. ನಾವು ಅವತ್ತ ಹೇಳೀವಿ, ಪ್ರವಚನ ಕೇಳಿ ಈ ಕಾರ್ಯಕ್ರಮ ಮುಗಿದ್ರೊಳಗೆ ನೀವು ಎಷ್ಟು ಬದಲಾವಣೆ ಹಾಕಿರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿರುವಂಥ ಪ್ರಸಾದ ಸ್ವೀಕಾರ ಮಾಡಿ 2-3 kg ತೂಕ ಮಾತ್ರ ಪಕ್ಕ ಏರ್ತೀರಿ ಅನ್ನುವಂಥದ್ದು ನಮಗೆ ಪಕ್ಕ ಗೊತ್ತೈತಿ. ಹಾಗಾಗಿ ದಯಮಾಡಿ ಶಾಂತ ರೀತಿಯಿಂದ ಕುತ್ಕೊಂಡು ಕಾರ್ಯಕ್ರಮಕ್ಕೆ. ಈಗ ಒಬ್ಬ ಹೆಣ್ಮಗಳು ಆ ಊಟಕ್ಕೆ ಕೊಂಟಾಗ ಕಾಣತ್ತಕಿ ಸುಮ್ಮನೆ ಹೋಗ್ಬೇಕಿಲ್ಲ, ಕುರ್ಚಿ ತಿಂದ ಮೇಲೆ ಇಟ್ಕೊಂಡು ಹೊಂಟಾಳ ಅವ್ವ. ನಾ ಅನ್ಕೊಂಡೆ ಇಲ್ಲಿರ ಕುರ್ಚಿ ಖಾಲಿ ಆದ್ರೆ ಅಲ್ಲಿ ಕಾಂಪೌಂಡ್ ಮೇಲೆ ಕುಂತೈತಿ ಮಂದಿ. ಈಗ ಸದ್ಯ ಪ್ರೆಸೆಂಟ್ ನಡೆದಿದ್ದು ಅದು ನಡೆದೈತಿ. ಸ್ವಲ್ಪ ಕುರ್ಚಿ ಬಿಟ್ಟು ಆದ್ರೆ ಮತ್ತೊಬ್ಬ ಬಂದು ಕಸ್ಕೊಳತ್ತಾನ ಅವನ. ದಯಮಾಡಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ನಂದ ಅಂತ ತಿಳ್ಕೊಂಡು ಅದಕ್ಕೆ ಜಗಳಾಡ್ಕೊಂಡು ಆ ಕಡೆ ತಲೆ ಮೇಲೆ ಹೊತ್ಕೊಂಡು ಹೋಗೋ ಪ್ರಯತ್ನ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ LED ಇದ್ದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಈಗ ಹೆಂಗೆ ಕುಂತೀರಿ ಹಿಂಗೆ ಶಾಂತರಾಗಿದ್ದು ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು. ಎಲ್ಲರೂ ಶುಭವಾಗಲಿ.